ನೀನ್ ಫೈನಲಿಸ್ಟ್ ಆಗ್ತಿದೆ, ಈ ಅಚ್ಚರಿ ಸಂಗತಿ ಬಗ್ಗೆ ಏನ್ ಹೇಳ್ತೀಯ? ಎಂತ ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು. ಇಲ್ಲಿಗೆ ನಮ್ಮ ಎರಡು ಮಾತು. ಯಾರ ಕೈ ಚಳಕಕ್ಕೆ ಸಿಗುತ್ತೆ ಗೆಲುವಿನ ಕಿರೀಟ? ಇದೇ ಶನಿವಾರ ಸಂಜೆ 7 ಗಂಟೆಗೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. ಈಗ 5 ಜನ ಫೈನಲಿಸ್ಟ್ ಆಗಿದ್ದಾರೆ. ಸೂರಜ್, ಓಂ ಪ್ರಕಾಶ್, ರಕ್ಷಿತಾ, ಮೇಘ, ಭವಿಷ್ಯ. 5 ಜನದಲ್ಲಿ ಒಬ್ರು ಗೆಲ್ತಾರೆ. ಸೊ ವೀಕ್ಷಕರೇ, ಇದೇ ಶನಿವಾರ ಸಂಜೆ 7 ಗಂಟೆಗೆ ಗ್ರ್ಯಾಂಡ್ ಫಿನಾಲೆ ಇದೆ. ಪ್ರತಿಯೊಬ್ರು ಕೂಡ 5 ಜನ ಫೈನಲಿಸ್ಟ್ ಏನಾಗಿದ್ದಾರೆ, ಸಖತ್ತಾಗಿ ಇಲ್ಲಿ ಅಡುಗೆ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ಸೂರಜ್ ಅವರು ಇಲ್ಲಿ ಶೆಫ್ ಕೂಡ ಹೌದು. ನೋಡೋಣ ಯಾರು ಗೆಲ್ತಾರೆ ಅಂತ ಅಂದ್ಬಿಟ್ಟು. ಈಗ ಎಷ್ಟೇ ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಕೂಡ ಕೆಲವೊಮ್ಮೆ ಟೆನ್ಷನಲ್ಲಿ ಮಾಡಿದಾಗ ಸ್ವಲ್ಪ ಉಪ್ಪು, ಹುಳಿ, ಖಾರ ಯಾವುದಾದ್ರೂ ಜಾಸ್ತಿ ಆಯಿತು ಅಂತಂದರೆ ಅಡುಗೆನೇ ಇಲ್ಲಿ ಕೆಟ್ಟೋಗುತ್ತೆ. ಈ ವಾರ ಉಪ್ಪು, ಹುಳಿ, ಖಾರ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಮಾಡಲೇಬೇಕಾಗುತ್ತೆ. ಒಂದೇ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಗೆಲುವಿನ ಕಿರೀಟ ಸಿಕ್ಕಲ್ಲ. ಸದ್ಯ ಈಗ 5 ಜನ ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಂಡು ಬಂದಿದ್ದಾರೆ. ಈ ವಾರ ಯಾವ್ಯಾವ ರೀತಿ ಇಲ್ಲಿ ಅಡುಗೆ ಮಾಡ್ತಾರೆ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಇಲ್ಲಿ ರಕ್ಷಿತಾ ಅವರು ರನ್ನರ್ ಅಪ್ ಆಗಿದ್ರು. ಸೂರಜ್ ಅವರು ಬೇಗ ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿದ್ರು. ಆದರೆ ಕ್ವಾಟ್ಲೆ ಕಿಚನಲ್ಲಿ ವಿನ್ನರ್ ಯಾರಾಗ್ತಾರೆ, ರನ್ನರ್ ಯಾರಾಗ್ತಾರೆ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. 4 ಗಂಟೆಗಳ ಮಹಾ ಸಂಚಿಕೆ. ಇಲ್ಲಿ ರಸ ದೌತಣ ಇರುತ್ತೆ, ಜೊತೆಗೆ ಅಡುಗೆ ಇರುತ್ತೆ, ಕ್ವಾಟ್ಲೆ ಇರುತ್ತೆ, ಸ್ವಲ್ಪ ಟೆನ್ಷನ್ ಕೂಡ ಇರುತ್ತೆ. ನೋಡೋಣ ವೀಕ್ಷಕರೇ, ಈಗ 5 ಜನ ಫೈನಲಿಸ್ಟ್ ಆಗಿದ್ದಾರೆ. 5 ಜನ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಅಡುಗೆ ಮಾಡ್ಕೊಂಡು ಬಂದಿರೋಕ್ಕೇನೆ ಈಗ ಫೈನಲಿಸ್ಟ್ ಆಗಿದ್ದಾರೆ. ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಆಗ್ತಾರೆ ಅಂತ ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ 5 ಜನದಲ್ಲಿ ಯಾರು ಗೆಲ್ಲಬಹುದು ಅಂತಂದ್ಬಿಟ್ಟು ನೀವು ಅನ್ಕೊಂಡಿದ್ದೀರಾ? ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.